ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯ ಎಂಎಸ್ಎಂಇ ದಿನದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ನಡೆದ ಉದ್ಯಮಿ ಭಾರತ ಸಮಾವೇಶದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಂಡರು. ಎರಡನೇ ಹಂತದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, ಸಮಾಧಾನ್ ಪೋರ್ಟಲ್, ಪಿಎಂಎಸ್, ಎಂಎಸ್ಎಂಇ, ಗ್ಲೋಬಲ್ ಮಾರ್ಟ್ ಪೋರ್ಟಲ್ ಸೇರಿದಂತೆ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯದ ವಿವಿಧ ಉಪಕ್ರಮಗಳಿಗೆ ಚಾಲನೆ ನೀಡಿದರು. पंजीकरण पोर्टल और उद्यम असिस्ट प्लेटफॉर्म के माध्यम से भारत के एमएसएमई सिर्फ भारत ही नहीं बल्कि ग्लोबल पीएमईजीपी पोर्टल 2.0 सूक्ष्म लघु एवं मध्यम उद्यम मंत्रालय की एक प्रमुख योजना का डिजिटल स्वरूप है, जिसका कार्यान्वयन केवीआईसी द्वारा ಸಮಾವೇಶ ಉದ್ದೇಶಿಸಿ ಉಪರಾಷ್ಟ್ರಪತಿ ದೇಶದ ಎಂಎಸ್ಎಂಇ ವಲಯ ಮಹಿಳೆಯರು, ಯುವಕರು ಸೇರಿದಂತೆ ಎಲ್ಲ ನಾಗರಿಕರಿಗೂ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದೆ. ಸವಾಲುಗಳನ್ನು ಅವಕಾಶಗಳನ್ನಾಗಿ ಬದಲಿಸಿಕೊಂಡು ಮುನ್ನಡೆಯುತ್ತಿದೆ. ಬದ್ಧತೆ ಮತ್ತು ಇಚ್ಛಾಶಕ್ತಿಯಿಂದ ಕೆಲಸದಲ್ಲಿ ಪಾಲ್ಗೊಂಡಾಗ ಯಶಸ್ಸು ಖಚಿತವಾಗಿ ಲಭಿಸುತ್ತದೆ ಎಂದು ಹೇಳಿದರು. ಜಗತ್ತಿನ ಬೃಹತ್ ಆರ್ಥಿಕತೆಗಳು ಯಾವುದೇ ಒಂದು ವಲಯದಿಂದ ಅಭಿವೃದ್ಧಿ ಹೊಂದಿಲ್ಲ. ದೇಶದ ಅಭಿವೃದ್ಧಿಯಲ್ಲಿ ಎಂಎಸ್ಎಂಇ ವಲಯದ ಕೊಡುಗೆ ಮಹತ್ವಪೂರ್ಣವಾಗಿದೆ ಎಂದರು. Fund allocation, what is to be done, how many clusters have to be created in each area, all these things you can do it, you can plan it, you can implement it only with the data. So my humble request to all the MSME people who are sitting here, you make an awareness that every MSME should register themselves with the MSME ministry, so the proper data will reach them, sector wise, industry wise. That will make MSME ministry to understand your problems, to understand your needs in a better way. ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಜಿತನ್ ರಾಮ್ ಮಾಂಝಿ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪವನ್ನು ಬಲಪಡಿಸುವಲ್ಲಿ ಎಂಎಸ್ಎಂಇ ವಲಯದ ಕೊಡುಗೆ ಮಹತ್ವಪೂರ್ಣವಾಗಿದೆ. ಸರ್ಕಾರ ಈ ವಲಯದ ಅಭಿವೃದ್ಧಿಗೆ ಉತ್ತೇಜನ ಕ್ರಮಗಳನ್ನು ಆರಂಭಿಸಿದ್ದು, ಬಜೆಟ್ ಅನುದಾನವನ್ನು ಹೆಚ್ಚಿಸಲಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರ್ಷಿಕ 2 ಕೋಟಿ ಉದ್ಯೋಗ ನಿರ್ಮಾಣದ ಗುರಿ ಹೊಂದಿದ್ದಾರೆ. ಎಂಎಸ್ಎಂಇ ವಲಯ ಉದ್ಯೋಗ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. दर्शाता है कि प्रधानमंत्री जी एमएसएमई को आगे ले जाना चाहते हैं, और क्यों न हो। जब 2014 में उन्होंने भारतवर्ष के प्रधानमंत्री के रूप में, प्रधान सेवक के रूप में पद संभाला, तो उन्होंने कहा था कि हम प्रति वर्ष 2 करोड़ लोगों को हम नियोजन या नौकरी देंगे। आप सब मिलके 38 करोड़ लोग ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕಿರು ಉದ್ಯಮ ವಲಯದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವವರನ್ನು ಪ್ರಧಾನಿ ನರೇಂದ್ರ ಮೋದಿ ಒಂದೆಡೆ ಜೋಡಿಸುವ ಕೆಲಸ ಮಾಡಿದ್ದಾರೆ. ಪ್ರಸ್ತುತ 8.7 ಕೋಟಿ ಸಣ್ಣ ಉದ್ಯಮಿಗಳು ಪೋರ್ಟಲ್ನಲ್ಲಿ ಸೇರ್ಪಡೆಯಾಗಿದ್ದಾರೆ. ಕಳೆದ ವರ್ಷಗಳಲ್ಲಿ ಎಂಎಸ್ಎಂಇ ವಲಯ 20 ಉದ್ಯೋಗಾವಕಾಶ ನೀಡುವ ಮೂಲಕ ದೇಶದ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆ ಸಲ್ಲಿಸಿದೆ ಎಂದು ಹೇಳಿದರು. ಎಚ್ಎಎಲ್, ಬಿಇಎಲ್ ಮುಂತಾದ ರಕ್ಷಣಾ ಸಂಸ್ಥೆಗಳಿಗೆ ಎಂಎಸ್ಎಂಇ ಪ್ರಮುಖ ಪೂರೈಕೆ ವಲಯವಾಗಿದೆ. ಈ ವಲಯದ ಕೌಶಲ್ಯವರ್ಧನೆಗೆ ಆದ್ಯತೆ ನೀಡಲಾಗುತ್ತಿದ್ದು, ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ದೇಶದ ಉತ್ಪನ್ನಗಳು ವಿಶ್ವ ಮಾರುಕಟ್ಟೆಯನ್ನು ತಲುಪುವಂತಾಗಲು ಎಂಎಸ್ಎಂಇ ವಲಯಕ್ಕೆ ಅಗತ್ಯ ನೆರವು ನೀಡಲಾಗುತ್ತಿದೆ. ಅಭಿವೃದ್ಧಿಯ ಪ್ರಮುಖ ಪಾಲುದಾರರಾಗಿರುವ ಕಿರು ಉದ್ಯಮಿಗಳು ವಿಕಸಿತ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು. उसको हर साल 15,000 देने का एंड एम्प्लॉयर को 3,000 देने का एक कार्यक्रम। पिछले 1 साल में आप सब लोग मिलके 20 लाख लोगों को, नया बच्चे को उद्योग दिया एंड 2,400 करोड़ आपका अकाउंट में एंड बच्चे के अकाउंट में प्रधानमंत्री जी ने डाला। ये बहुत बड़ा एक कार्यक्रम है।